ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡತ್ನು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಇದ್ರ ಬಗ್ಗೆ ಐತಪ್ಪ ಅಂದ್ರೆ, ಸಪೋಸ್ ನೀವು ಇನ್ಸ್ಟಾಗ್ರಾಮ, ಯೂಟ್ಯೂಬ್ ನೋಡ್ತಿರ್ತೀರಿ. ಸೊ ಫ್ರೆಂಡ್ಸ್, ನಿಮಗೆ ಎಲ್ಲ ಗೊತ್ತಿರ್ತೈತಿ 1 ಮಿಲಿಯನ್ ವ್ಯೂಸ, 10 ಮಿಲಿಯನ್ ವ್ಯೂಸ, ಅಥವಾ 1 M ಸಬ್ಸ್ಕ್ರೈಬರ್ಸ, 10 M ಸಬ್ಸ್ಕ್ರೈಬರ್ಸ್ ಅಂತೇಳಿ ನೀವು ಈ ಥರ ಎಲ್ಲ ನೋಡಿರ್ತೀರಿ. ಸೊ ಫ್ರೆಂಡ್ಸ್, ಇದೆಲ್ಲ ನಿಮ್ಗೆ ಐಡಿಯಾಗಳ ಬರಲಿ ಅನ್ನೋ ಸಲುವಾಗಿ ಇವತ್ತಿನ ಒಂದು ವಿಡಿಯೋನ ಮಾಡಕತ್ತನು. ಸೊ ಫ್ರೆಂಡ್ಸ್, ಏನು ಮಾಡಕತ್ತ ಬಂದನಪ್ಪ ಅಂದ್ರೆ, ತಮ್ಮನೇಲಿನಾಗ ನೀವು ನೋಡಿರ್ತೀರಿ. ಸೊ ಫ್ರೆಂಡ್ಸ್, M ಅಂದರೆ ಎಷ್ಟು, B ಅಂದರೆ ಎಷ್ಟು, K ಅಂದರೆ ಎಷ್ಟು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಇದನ್ನು ಸಿಂಪಲ್ಲಾಗಿ ನಿಮ್ಗೆ ತಿಳಿಸ್ಕೊಡತ್ನು. ಸೊ ಫ್ರೆಂಡ್ಸ್, ಯಾರೊಬ್ಬರು ಕಮೆಂಟ್ ಮಾಡಿದ್ರು. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರ್ತೇಳಿ. ಸೊ ಫ್ರೆಂಡ್ಸ್, ಅವ್ರಿಗೆ ಆತು ಮತ್ತು ಎಲ್ಲರಿಗೂ ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗೈತಿ. ಸೊ ಫ್ರೆಂಡ್ಸ್, ಹಂಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಸೊ ಫ್ರೆಂಡ್ಸ್, ಯಾವ್ಯಾವ ಒಂದು ಸಿಂಬಲ್ ಅಂದ್ರೆ ಯಾವ್ಯಾವ ಒಂದು ಲೆಟ್ರ್ ಯಾವ್ಯಾವ ಒಂದು ಬೆಲೆನ ಕೊಡ್ತೈತೆ ಹೇಳಿ. ಸೊ ಫ್ರೆಂಡ್ಸ್, ನಿಮಗೆ ಮೊದಲಿಗೆ ಹೇಳ್ಬೇಕಂದ್ರೆ 1K ಅಂತ ಎಷ್ಟು ಅನ್ನೋದು ನಿಮ್ಗೆ ಗೊತ್ತೈತಿ ನಾರ್ಮಲ್ಲಾಗಿ. ಅಂದ್ರೆ 1K ಅಂದ್ರೆ 1,000 ಅಂದಂಗೆ. 1,000 ಅಥವಾ 1,000 ಫಾಲೋವರ್ಸ್ ಆಗಿರ್ಬೋದು, 1,000 ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಏನು ಒಟ್ಟು 1K ಅಂದ್ರೆ 1,000 ಅಂದಂಗೆ. ಅದು ಏನು ಬೇಕಾದ್ರೆ ನೀವು ತಿಳ್ಕೊರಿ. ಸೊ ಫ್ರೆಂಡ್ಸ್, ಇನ್ನು 1M ಅಂದ್ರೆ 10K ಅಂದ್ರೆ 10,000 ಅಂದಂಗೆ. ಅದಂದ್ರೆ ಗೊತ್ತಾಕತಿ. 100K ಅಂದ್ರೆ 1,00,000 ಅಂದಂಗೆ. ಇವೆಲ್ಲ ನಾರ್ಮಲ್ಲಾಗಿ ಗೊತ್ತಾಗೈತಿ ಎಲ್ಲ ಆಡಿಯನ್ಸ್ಗಳಿಗೆ, ಎಲ್ಲ ಥರ ಸೋಷಿಯಲ್ ಮೀಡಿಯಾದಾಗ ಇನ್ಫ್ಲೂಯೆನ್ಸ್ ಇದ್ದವ್ರಿಗೆ ಈ 1K, 10K, 100K ಅಂದ್ರೆ ಗೊತ್ತಾಗೈತಿ. ಸೊ ಫ್ರೆಂಡ್ಸ್, ಇನ್ನು 1M ಮತ್ತು 10M ಅಂದ್ರೆ ಗೊತ್ತಾಗೋದಿಲ್ಲ ಒಂದಿಷ್ಟು ಮಂದಿಗೆ. ಒಂದು ಅರ್ಧ ಮಂದಿಗೆ ಗೊತ್ತಾಕೈತಿ, ಒಂದು ಅರ್ಧ ಮಂದಿಗೆ ಗೊತ್ತಾಗೋದಿಲ್ಲ. ಸೊ ಫ್ರೆಂಡ್ಸ್, 1M ಅಂದ್ರೆ 10 ಲಕ್ಷ ಅಂದಂಗೆ. 10 ಲಕ್ಷ ಅಂದಂಗೆ. 10M ಅಂದ್ರೆ 1 ಕೋಟಿ ಅಂದಂಗೆ. ಸೊ ಫ್ರೆಂಡ್ಸ್, ಇನ್ನೊಂದು ಸಲ ಹೇಳ್ತೀನಿ ಕೇಳಿರಿ. 1M ಅಂದ್ರೆ 1 ಲಕ್ಷ 10 ಲಕ್ಷ ಅಂದಂಗೆ. 10M ಅಂದ್ರೆ 1 ಕೋಟಿ ಅಂದಂಗೆ. ಸೊ ಫ್ರೆಂಡ್ಸ್, 100M ಅಂದ್ರೆ ಏಟಾಯ್ತು ಲೆಕ್ಕ ಹಾಕ್ರಿ. 100M ಅಂದ್ರೆ ಬರೋಬ್ಬರಿ 10 ಕೋಟಿ ಆತಂದಂಗೆ. 10 ಕೋಟಿ. ಸೊ ಫ್ರೆಂಡ್ಸ್, ನೀವು ನನಗೆ ಕೇಳ್ಬೋದು, ಟ್ರಿಲಿಯನ್ ಅದು ಬರ್ತೈತಿ ರೀ, ಬಿಲಿಯನ್ ಅದು ಬರ್ತೈತಿ, ಅವಾಗ ಹೆಂಗತ್ತೆ ಲೆಕ್ಕ ಹಾಕೋದು? ಸೊ ಫ್ರೆಂಡ್ಸ್, ಅದು ಭಾಳ ಮಂದಿಗೆ ಅದು ಬೇಕಾಗೋದಿಲ್ಲ, ಇಂಪಾರ್ಟೆಂಟು ಅಲ್ಲದ. ಸಪೋಸ್ ನಿಮಗೆ ಬೇಕಂದ್ರೆ ನಾನು ಹೇಳ್ತೀನಿ. 1 B ಅಂದ್ರೆ 100 ಕೋಟಿ ಅಂದಂಗೆ. 1 B ಅಂದ್ರೆ 100 ಕೋಟಿ ಅಂದಂಗೆ. ನೀವು ಕೇಳ್ಬೋದು, ಈಗ ನಿಮ್ಗೆ ಐಡಿಯಾ ಬರ್ತೈತಿ. 1 Bಗೆ 100 ಕೋಟಿ ಅಂದ್ರೆ ಇನ್ನು 10B, 100B ಅಂದ್ರೆ ಎಷ್ಟು ಆಗ್ಬೋದು? ಸಾವಿರಾರು ಕೋಟಿ ಆಕೈತಿ. ಅದೇನು ತಲೆಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇಂಪಾರ್ಟೆಂಟ್ M ಮತ್ತು K ಅದು ಅಷ್ಟೇ ಇಂಪಾರ್ಟೆಂಟ್ ಆಗೈತೆ ನಿಮಗೆ Bದು ಮತ್ತು ಟ್ರಿಲಿಯನ್ದು ಇಂಪಾರ್ಟೆಂಟ್ ಏನು ಅನಿಸೋದಿಲ್ಲ. ಸ್ವಲ್ಪ ಐಡಿಯಾ ಇರೋ ಸಲಾಗಿ ಹೇಳ್ತೀನಿ ಅಷ್ಟೇ ನಾನು. ಸೊ ಫ್ರೆಂಡ್ಸ್, ಇನ್ನು ಟ್ರಿಲಿಯನ್ ಲೆಕ್ಕಕ್ಕೆ ಬರ್ಬೇಕಂದ್ರೆ ಒಂದು ಟ್ರಿಲಿಯನ್ ಅಂದ್ರೆ 1,000 ಕೋಟಿ ಅಂದಂಗೆ. ಸೊ ಫ್ರೆಂಡ್ಸ್, 1 ಟ್ರಿಲಿಯನ್ ಅಂದ್ರೆ 1,000 ಕೋಟಿ ಅಂದಂಗೆ. ಸೊ ಫ್ರೆಂಡ್ಸ್, ಮತ್ತು ಇನ್ನು 10 ಟ್ರಿಲಿಯನ್ ಅಂದ್ರೆ 10 ಟ್ರಿಲಿಯನ್, 100 ಟ್ರಿಲಿಯನ್ ಅದು ಬಂದು ಅಂದ್ರೆ ಅವಾಗ ನೀವು ಲಕ್ಷಾಂತರ ಕೋಟಿಗೆ ಅದು ಬರ್ತೈತಿ. ಸಪೋಸ್ ನಿಮ್ಗೆ ಐಡಿಯಾ ಇರಲಿ ಸಲಾಗಿ ಅದ್ರ ಸಲಾಗಿ ಹೇಳೀನಿ. ಸೊ ಫ್ರೆಂಡ್ಸ್, ಫಸ್ಟಿಗೆ ಇನ್ಸ್ಟಾಗ್ರಾಮ್ನಾಗ ಯಾರೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅದಾರಲ್ಲ, ಅವ್ರ ಫಾಲೋವರ್ಸ್ನ ನೋಡಿ, ಅವರ ಒಂದು ಸಬ್ಸ್ಕ್ರೈಬರ್ಸ್ನ ನೋಡಿ ಆಗಿರ್ಬೋದು. ಸೊ ಫ್ರೆಂಡ್ಸ್, ಈ ಥರ ಡೌಟ್ಗಳನ್ನ ಪಡ್ತಿರ್ತಾರೆ. ಸೊ ಫ್ರೆಂಡ್ಸ್, ಅವ್ರಿಗೆ ಈ ಒಂದು ವಿಡಿಯೋನ ಮಾಡೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಕೈತಿ. ಸೊ ಫ್ರೆಂಡ್ಸ್, ಐಡಿಯಾ ಇರೋ ಸಲಾಗಿ ಈ ಒಂದು ವಿಡಿಯೋನ ಮಾಡೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತೆ ಕೆಳಗೆ ನಾನು ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಇಂಥದ್ದು ಬೆಸ್ಟ್ ಟಾಪಿಕ್ ಐಡಿಯಾಗಳು ಏನಾದ್ರು ಬೇಕಾದ್ರೆ ನಂಗೆ ಕೆಳಗೆ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮ್ಮ ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.